ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ರವಿ ಕನ್ನಡ ವ್ಲಾಗ್ಸ್. ಯಾರೆಲ್ಲ ಹೊಸೊಬ್ರು ನೋಡ್ತಾ ಇದ್ದೀರ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ. ಸೊ ಪೂಜೆ ಎಲ್ಲ ಆಯಿತು ಫ್ರೆಂಡ್ಸ್. ಇವಾಗ ಪಾಪ ಕರ್ಕೊಬರಕ್ಕೆ ಹೋಗ್ತಾ ಇದ್ದೀನಿ. ಟೈಮ್ ಬಂದು 12 ಗಂಟೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ಡೇ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ, ಬನ್ನಿ. ಒಂದು ಬೆಚ್ಚನೆ ಗೂಡಿರಲು ಬೆಚ್ಚಕ್ಕೆಷ್ಟು ಹುನ್ನಿರಲು ಇಚ್ಛೆ ಅರಿವ ಕೂಡ ಸಿಂಪಲಾಗಿ ಪೂಜೆ ಮಾಡಿಕೊಂಡೆ ನಮ್ಮ ಮನೆಗೆ ಬಂದು ಕೂತಿದ್ದಾರೆ. ಇವಾಗ ಪಾಪು ಕರ್ಕೊಬರಕ್ಕೆ ಹೋಗ್ಬೇಕು, ಟೈಮ್ ಆಗೈತೆ. ಸೊ ಇವಾಗ ಪಾಪನ ಕರ್ಕೊಬರೋಣ, ಬನ್ನಿ. 3 ವರ್ಷದ ಪಾಪು ಹೊರಗಡೆ ಆಟಾಡ್ತಿತ್ತು ಫ್ರೆಂಡ್ಸ್. ಇಲ್ಲಿ ನಾಯಿಗಳು ಅಷ್ಟೊಂಥರ ಇದ್ದಾವಲ್ಲ, ಫುಲ್ ಎಲ್ಲ ಪಾಪ ಮುತ್ತಾಕೊಬಿಟ್ರೆ ಕಚ್ಚೇ ಬಿಡ್ತು ಅನಿಸುತ್ತೆ. ನನಗೆ ಅಷ್ಟು ಗೊತ್ತಾಗಲಿಲ್ಲ. ಬಟ್ ಆವಾಗಲಿಂದ ನನಗೆ ಈ ರೋಡಲ್ಲಿ ಪಾಪನ ಕರ್ಕೊಬರೋಕೆ ಭಯ ಆಗುತ್ತೆ. ಯಪ್ಪ ಏನು ಎಂತು. ನಮ್ಮ ಮನೆಯಿಂದ ಪಾಪು ಸ್ಕೂಲ್ಗೆ 5 ನಿಮಿಷ ಹೋಗ್ಬೋದು. 25ಕ್ಕೆ ಕೊಡ್ತಾರೆ ಪಾಪುನ. 5 ನಿಮಿಷಕ್ಕೆಲ್ಲ ಪಾಪುನ ಬಿಡ್ತಾರೆ. ಹಾಗಾಗಿ ಇನ್ನು 5 ನಿಮಿಷ ಇದ್ದಂಗೆ ಹೋಗ್ತೀನಿ. ಅಲ್ಲಿ ಏನು ಕಟ್ ಮಾಡಿದೆ ಅಂದರೆ ನಾನು ವೀಡಿಯೋ ಮಾಡ್ತಿದ್ದು ನೋಡಿ ನಗಾಡ್ತಿದ್ರು, ಅದಕ್ಕೆ ಕಟ್ ಮಾಡಿದೆ, ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಇನ್ನು ಪಾಪುನ ಬಿಟ್ಟಿಲ್ವಂತೆ, ಇನ್ನೊಂದು 2 ನಿಮಿಷ. ಬೇಗನೆ ಬಂದ್ಬಿಟ್ಟೆ ಆಗದೆ ಅಂತ ಬೇಗ ಬಂದೆ. ಬಟ್ ಇನ್ನೂ 2 ನಿಮಿಷ ಟೈಮ್ ಐತೆ, ಕರ್ಕೊಂಡು ಹೋಗ್ಬೇಕು. ಯಾಕೋ ನಮ್ಮ ಅಕ್ಕೆ ಬಂದಿಲ್ಲ ಅಂತ ಫೋನ್ ಮಾಡಿ ಕೇಳ್ತೀನಿ ನಾನು, ಏನಕ್ಕೆ ಹೋಗ್ಬೇಕು. ಬಂದು ಇದರಲ್ಲಿ ಟ್ರಾಲು ಮತ್ತು 3 ಹುಣಸೆಹಣ್ಣು. ಸಾಕು, ಸುಮ್ಮನಿರು, ಬೇಡ ಸುಮ್ಮನಿರು. ಆಮೇಲೆ ಎಷ್ಟು ತಿನ್ನವಲ್ವ ನಾವು. ಇವಾಗ ನಾನು ನನ್ನ ಮಗ ತಿಂತೀನಿ. ಅಯ್ಯೋ ಎಳ್ದಾಕವನೇ ಪಾಪು. ಸುಮ್ಮನೆ ಮಾತಾಡ್ತೀನಿ ಸ್ವಲ್ಪ. ಅಲ್ಲ ಏನೋ ತಗೊಬಂದವಳೆ ನಮ್ಮಕ್ಕ. ಏನೇ ಹಪ್ಳ, ನುಪ್ಪಿಟ್ಟು. ಆಮೇಲೆ ಏನಿದು, ಇದು ತಣ್ಣಗೆಜ್ಜೆನಾ? ಬೀನ್ಸು. ಸರಿ, ಹಾಂ, ಬೀನ್ಸು ಕಾಳಾಗಿವೆ. ನೆಕ್ಸ್ಟು ಮೆಣಸಿಗೆ ತಂದವಳೆ. ಆಮೇಲೆ ಸೀಬೆಕಾಯಿ ತಂದವಳೆ ಫ್ರೆಂಡ್ಸ್. ಊರಿಗೆ ಹೋಗಿ 1 ತಿಂಗಳಾಗಿತ್ತು ಅಕ್ಕ, ಇವಾಗ ಬಂದವಳೆ. ಮನೆ ಟೀ ಮಾಡ್ಕೊಂಡೆ. ಹಾಂ, ಸೀಬೆಕಾಯಿ ಜಾಸ್ತಿ ಇರಲಿಲ್ಲ. ಊರಿಗೆ ಹೋಗಿ ಇಷ್ಟು ಐಟಮ್ ತಂದವಳೆ. ಅಯ್ಯೋ ಚಲೋ ಆಯಿತು. ಇರ್ತಾ ಇದ್ದೀನಿ. ಅಕ್ಕ ಬಂದವಳೆ. ಅವ್ರಿಗೆ ಹೋಗಿ 15 ದಿನ ಆಗಿತ್ತು. ಅಕ್ಕ ಇವಾಗ ಬಂದವಳೆ. ಬೇಗ ಆಗದೆ ಅದು ಅಲ್ವಾ? ನಾನು ಲೆಮನ್ ರೈಸೇನೆ. ನಾನು ಇತ್ತ ಬೆಳಗ್ಗೆ ಲೇಟಾಗಿ ಬೇರಾಗಿತ್ತಾ, ಅಯ್ಯೋ ತೆಗೆ ಲೆಮನ್ ರೈಸ್ನೇ ಮಾಡೋಣ ಅಂಕ ಮಾಡಿದೆ. ಅದನ್ನೇ ಯಪ್ಪ ಸುಡ್ತೈತೆ. ಟೀ ಸುಡ್ದೇನೆ ಇನ್ನೇಗಾಯ್ತದೆ ಅಂತೀಯ? ಒಂದೂವರೆ ತಿಂಗಳಾಗಿತ್ತು ಅಲ್ವಾ? 4 ತಿಂಗಳಾಗಿತ್ತು. ಬೆಂಗಳೂರು ಬರಕ್ಕೆ ಮನ್ಸಿಲ್ಲ. ಹೌದು. ಊರಲ್ಲೇ ಸೆಟ್ಲ್ ಆಗಕ್ಕೆ. ಸಾಲ ಸ್ವಲ್ಪ ಕಮ್ಮಿ ಇದ್ದಿದ್ರೆ ಸೆಟ್ಲ್ ಏನಾತಾಗಿ ಹಾಕೊಂಡು ಹೋಗ್ರೇನೆ. ಅಲ್ಲಿ ಬೂಯಕ್ಕಾಗಲ್ಲ. ಎಂತದಿಲ್ಲ ಅಲ್ಲಿ ನೋಡಿ ಅವರಿಬ್ರು ಕತೆನ. ಏನ್ರಿ ಮಾಡ್ತಾ ಇದ್ದೀರಿ ನೀವು? ಏನು ಮಾಡ್ತಾ ಇದ್ದೀರಾ? ಅಷ್ಟೇನಾ? ಸ್ಕೂಲಲ್ಲಿ ಮಾತ್ರ ಹಂಗೇನೆಲ್ಲ ಕಳಿಸ್ಲೇಬೇಕು ಅನ್ನೋ ರೂಲ್ಸು. ಹೋಗ್ತಾ ಇದ್ದಾರೆ ಇವಾಗ. ಇಲ್ಲ ಹೊರಗಡೆ ಹೋಗ್ತೀನಿ ಅಂತ ಹೋಗ್ತಾ ಇದ್ದಾರೆ. ಬಟ್ ನಾವು ಏನು ಬೇಡ ಅಂತಾರೆ. ಕರೆದ್ರು ಬಾಯ್ ಮಾಡ್ತಾರೆ. ಬಾಯ್ ಏಯ್ ಬಾಯ್, ಹುಷಾರು, ಬಾಯ್. ತಂದಿಲ್ಲ ಅಂತ ಹೇಳಿದ ನಾನು. ನಮ್ಮ ಮನೆಯವ್ರು ಹಿಡಿತಾ ಇದ್ದಾರೆ ಸಾಂಬಾರು ಮಾಡೋಣ ಅಂತ. ಅಷ್ಟೊಂಥರ ಇದಾವ. ಆಯಿತು ತಿನ್ನೋ. ಹಾಂ, ಮಂಕಿಕಂತ ಹೋಗು. ಹಿಡಿಬೇಕು. ನಂಗೆ ಐತೆಲ್ಲ ಮನೆ ಕತ್ತೀನಿ ನಾನು. ನಿದ್ದೆ ಟೈಮು. ಅಯ್ಯೋ ವಿಚಾರ ಐತೈತೆ ಫ್ರೆಂಡ್ಸ್. ಏನಕ್ಕೆ ಅಂತ ಗೊತ್ತಿಲ್ಲ. ಏನು ಬ್ಲಾಗ್ ಮಾಡೋದು ಅಂತ ಬೇಜಾರು. ಇವತ್ತು ಸೀರೆ ಕಲೆಕ್ಷನ್ ಮಾಡೋಣ ಅಂದ್ಕೊಂಡಿದ್ದೀನಿ.
ನೋಡೋಣ. ಸೀರೆ ಕಲೆಕ್ಷನ್ ಮಾಡ್ತು ಅಂದರೆ ನಾಳೆಗೋ ಇಲ್ಲ ನಾಡ್ದು ಅಪ್ಲೋಡ್ ಮಾಡ್ತೀನಿ. ನೋಡೋಣ ಹೆಂಗಾಗುತ್ತೆ ಹೆಂಗೆ ಮಾಡ್ತೇನೆ. ಅಟ್ಲೀಸ್ಟ್ ಅದನ್ನಾರು ಮಾಡ್ಬೇಕಲ್ವಾ? ಅಲ್ಲ ತಿನ್ನೋದು ಉಣ್ಣೋದು ಮನುಷ್ಯ ಬಿಡೋಕ್ಕಾಗುತ್ತಾ? ಅದನ್ನಾರು ಮಾಡ್ಬೇಕಲ್ವಾ? ಅದಕ್ಕೆ ನೋಡಿದ್ವಿ ಅವನು ಅಷ್ಟು ಮಾಡಿದಿಲ್ಲ ನೋಡಿದ್ವಿ. 3 ಸುಳ್ದ 3 ತಿಂದ. ಯಾಕೆ ಕರಗಿದ್ದೀರಾ? ಮೇಕಪ್ ಮಾಡಿಲ್ವಂತೆ ಫ್ರೆಂಡ್ಸ್. ಲೈವ್ ಹೋಗೋಣ? ಯಾಕ್ರಿ ಲೈವ್ ಹೋಗೋಣ? ಲೈವ್ ಹೋಗೋಣ ಅಂತ ಹೋಗೋದಾ? ಸರಿ ನೀನು ಬರಂಗಿಲ್ಲ. ಲೈವ್ ಅಂದ್ರೆ ಅಲ್ಲ ಕಣ, ಹೊರಗಡೆಬೇಕಲ್ಲ. 1 kg ಅಷ್ಟು ಕಾಳಾಗೈತೆ. ಪರವಾಗಿಲ್ಲ ತಗೊಳ್ಳಿ, ಏನು ಮಾಡ್ಕೊತೀರ ಮಾಡ್ಕೊಳ್ಳಿ, ಬಿಡ್ಸ್ಕೊಟ್ಟಿದ್ದೀನಿ. ಕಾಲು ಬಿಡಿಸಿಟ್ಟು ಅಷ್ಟರಲ್ಲಿ ಪಲ್ಯ ಮಾಡಿಕೊಟ್ಟವ್ರೆ. ಬನ್ನಿ ತಿನ್ನೋಣ. ಹೋಗಿ ಫೋಟೋ ತೆಗ್ಸೋಕೆ ಹೇಳಿದ್ದಾರೆ ಸ್ಕೂಲಲ್ಲಿ. ಪಾಪನ ಫೋಟೋ ಬೇಕಂತೆ, ಅದಕ್ಕಾಗಿ ತೆಗ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ಊರಿಗೆ. ರೆಡಿ ಚೆನ್ನಮ್ಮ ಅಂತ ಕರ್ಕೊಂಡು ಹೋಗ್ತೀನಿ. ಸ್ಲಿಪ್ಪರ್ ತಗೋ ಬಾ, ಹಾಕೊಳ್ತೀನಿ. ಹೋಗು. ಈ ರೀತಿ ಕರ್ಕೊಂಡು ಹೋಗ್ತಿದ್ದೀನಿ. ಅವನು ನಡಿ ಬಾ ಬೇಗ, ಸ್ಲಿಪ್ಪರ್ ತಗೋ ಬಾ ಬೇಗ ಚಿನಿ. ಹೋಗ್ತಾ ಇದ್ದೀವಿ. ಇಲ್ಲಿಂದೇನೋ ಆರಾಮ್ಸೆ ನಡ್ಕೊಂಡು ಹೋಗ್ಬೋದು, ಬಟ್ ರೋಡ್ಗೆ ಹೋದಷ್ಟೇ ಗಾಡಿ ವೆಹಿಕಲ್ಸ್ ಎಲ್ಲ ಜಾಸ್ತಿ ಇರುತ್ತೆ. ಹಾಗಾಗಿ ಸ್ವಲ್ಪ ಭಯ ಮಕ್ಕಳು ಕರ್ಕೊಂಡು ಈ ಟೈಮಲ್ಲಿ ಹೋಗೋಕ್ಕೆ. ಈಗ ಆಲ್ರೆಡಿ 5 ಗಂಟೆ ಆಗಿದೆ. ಈ ಟೈಮಲ್ಲಿ ಜಾಸ್ತಿ ವೆಹಿಕಲ್ಸ್ ಇರುತ್ತೆ ಫ್ರೆಂಡ್ಸ್. ಈ ಟೈಮಲ್ಲಿ ಸ್ಟುಡಿಯೋ ಹತ್ರ ಬಂದೆ. ಇಲ್ಲಿ ನೋಡು, ಕರೆಕ್ಟಾಗಿ ನೋಡು, ಸ್ಮೈಲ್ ಮಾಡು, ಸ್ಟ್ರೈಟ್ ಮಾಡು ಬಾಡಿನ. ಇಲ್ಲಿ ನೋಡಿ ಚಿನಿ, ಸ್ಮೈಲ್ ಮಾಡವ. ಮೊಮ್ಮಚ್ಚ ಬೇಕು ಬೇಡವಾ? ಮೊಮ್ಮಚ್ಚ ಬೇಕು ಬೇಡವಾ? ಫ್ರೆಂಡ್ಸ್, ಅವನಿಗೆ ಮೊಮ್ಮಚ್ಚ ಬೇಕಂತೆ. ಅದಕ್ಕೆ ನಿದ್ದೆ ಮಾಡಿಲ್ಲ, ಅದಕ್ಕೆ ಎದುರಿಸ್ತಿದ್ದೀನಿ ನಾನು, ಮಲ್ಕೋಬಾರ್ದು ಅಂತ. ಏನು ಬೇಕು? ಹಾಂ, ಮೊಮ್ಮಚ್ಚ ಬೇಕಾ? ನೋಡಲ್ಲಿ, ಅಲ್ಲಿ ನೋಡಿಲಿ, ಯಾರದ್ದು ನೋಡಲಿ, ಇಲ್ಲಿ ನೋಡಲ್ವಾ, ಇಲ್ಲಿ ನೋಡಿ. ಫೋಟೋ ತೆಗಿಸ್ಕೊಂಡಾಯಿತು. ಟೊಮೊಟೊ ತೊಗೋಬೇಕು, ತರಕಾರಿ ಅಂಗಡಿ ಹತ್ರ ಹೋಗ್ತಾ ಇದ್ದೆ. ಒಳಗೆ ಬಂದಿದ್ದೀನಿ. ಅಂತ ಬಂದ ಇದ್ದೀನಿ. ಸೊ ನನ್ನ ಮಗ ಮೊಮೋಸ್ ಕೇಳಿಸಿದ್ನಲ್ಲ, ಮೊಮೋಸ್ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ನನ್ನ ಹತ್ರ ಬಂದೆ ಮೊಮೋಸ್ ತಗೊಳ್ಳೋಣ ಅಂತ. ಹೇಳಿದ್ದೀನಿ 10 ನಿಮಿಷ ವೆಯ್ಟ್ ಮಾಡಿ ಅಂದಿದ್ದಾರೆ. ಹಂಗೆ ಅದಕ್ಕೆ ವೆಯ್ಟ್ ಮಾಡ್ತಿದ್ದೆ. ಇಲ್ಲಿ ಸಾಂಗ್ ಹಾಕಿದ್ದಾರೆ, ಸೌಂಡ್ ಕೇಳಿಸುತ್ತೆ. ಸೊ ನಾನು ಆಮೇಲೆ ಸಿಗ್ತೀನಿ ನಿಮಗೆ. ಮೇನ್ ರೋಡ್ಗೆ ಹೋಗೋದು ಯಾವುದಾದ್ರು ಕೆಲಸದ ಮೇಲೆ ಹೋಗಿರ್ತೀನಿ, ಏನೋ ಒಂದು ತೊಗೋಬೇಕು ಅಂತ. ಬಟ್ ತಿನ್ನೋಕ್ಕೆ ಜಾಸ್ತಿ ತೊಗೊಬರ್ತೀನಿ ಅನ್ನಿಸ್ತೈತೆ ನನಗೆ. ಮೇನ್ ರೋಡ್ಗೆ ಹೋದಾಗೆಲ್ಲ ಇಲ್ಲ ಅಂದ್ರೂ ಒಂದು 100-150 ಅಷ್ಟು ತಿನ್ನೋಕ್ಕೆ ಖರ್ಚು ಮಾಡ್ಕೊಂಡ್ಬಂದಿರ್ತೀನಿ. ಬೇಕದು ಏನು? ಐಸ್ ಕ್ರೀಮ್ ಕೊಡ್ಸಲ್ಲ. ಏನು ಬೇಕು? ಬಸ್ಸಲ್ಲಿ ಹೇಳಿದ್ದೀನಿ, ಹಾಗಾಗಿ ಒಂದು 10 ನಿಮಿಷ ವೆಯ್ಟ್ ಮಾಡಿ ಬಂದ್ವಿ. ಮನೆಗೆ ಹೋಗ್ತಾ ಇದ್ದೀವಿ. ನಡಿಯಮ್ಮ, ಹತ್ತಿ ಮೇಲೆ ಬೇಗ. ನೋಡಲ್ಲಿ ನಾಟನೆಲ್ಲ ಫ್ರೆಂಡ್ಸಲ್ಲಿ ನೋಡು ನಾನು ಬಿತ್ತೀನಿ. ಇರೋಕಂದ 1 ನಿಮಿಷ. ಏನಿದು? 1 ನಿಮಿಷ ಇರು. ಮೊಮೋಸ್. ಹಾಂ, ಮೊಮೋಸ್ ಇದೆ. ಕೇಕ್ ತಂದಿದ್ದೀನಿ. ಪಿಜ್ಜಾ ತಿನ್ನಂತ ಹೋದೆ, ಬಟ್ ಬೇಡ ಅಂತ ಸುಮ್ಮನೆ ಇಲ್ಲಿ. ಕೇಕ್ ಆಮೇಲೆ ತಿನ್ನೋಣ. ಮೊದಲು ಮೊಮೋಸ್ ತಿನ್ನೋದು, ಕೇಕ್ ತಿನ್ನೋದು? ಸರಿ ಬಾ, ಮೊಮೋಸೇ ತಿನ್ನೋಣ. ಸೂಪರ್, ಎಲ್ಲದಕ್ಕೂ ಸೂಪರ್ ಅನ್ನು. ಪಾಪ
ಪಪ್ಪಗೆ ಹಾಲು ಕಾಯಿಸ್ಕೊಳ್ಳೋಣ ಅಂತ ಬಂದೆ. ಇನ್ನು ಬೆಳಗ್ಗೆ ಮತ್ತೇನೇನೋ ಟೀ ಕುಡ್ದಿದ್ನಲ್ಲ, ಹಂಗಾಗಿ ಟೀ ಕುಡಿಯೋ ಮನಸ್ಸಿಲ್ಲ. ಚಲೋ ಇದು ಸುಮ್ಮನಿರು, ಚಲೋ ಗೊತ್ತೇ. ಸೊ ಈಗ ಇಬ್ಬರು ಹಾಲು ಕಾಯಿಸ್ಕೊಂಡು ಕುಡಿಯೋಣ ಅಂದ್ಕೊಂಡು ಬಂದೆ. ಇನ್ನೇನು ನಾನು ಟೀ ಕುಡಿಯೋ ಮನಸ್ಸಿಲ್ಲಲ್ವಾ, ಹಂಗೆ ಹಾಲನ್ನೇ ಕುಡಿಯೋಣ ಅಂತ ಬಂದೆ. ಬಾ ಕದ ಪ್ಲಾಂಟ್ ಇದೆಯಲ್ಲ, ಇದನ್ನು ಸ್ವಲ್ಪ ಕಟ್ ಮಾಡಿಕೊಂಡು ಗ್ಲಾಸ್ ಒಳಗಡೆ ಹಾಕೋಣ ಅಂದ್ಕೊಂಡು ಕಟ್ ಮಾಡ್ಕೊಳ್ಳೋಣ ಅಂತ ಬಂದೆ. ಸೊ ಎಷ್ಟು ಅಂದರೆ ಸಣ್ಣ ಸಣ್ಣದು ಕಿತ್ಕೊಳ್ತೀನಿ. ಸುಮ್ಮನಿರ್ಕಂದ ಒಂದು ನಿಮಿಷ, ನಾನು ಕಿತ್ಕೊಳ್ತೀನಿ. ಸುಮ್ಮನಿರ್ಕಿಂದ ಎಲ್ಲನೂ ಕಿತ್ಕೊಂಡ್ರೆ ವೇಸ್ಟ್ ಆಗುತ್ತೆ, ಹೊಂಟೋಗ್ಬಿಡುತ್ತೆ. ಕೊಡಿಲಿ, ನಾನು ಕಟ್ ಮಾಡ್ಕೊಳ್ತೀನಿ. ಕೊಡ ಹಂಗೆ ಕಟ್ ಮಾಡಬಾರ್ದಮ್ಮ. ಫ್ರೆಂಡ್ಸ್ ಇಷ್ಟನ್ನು ಕಿತ್ಕೊಂಡೆ. ಈಗ ಮತ್ತು ವೈಟ್ ಗ್ಲಾಸ್ ಇದೆ, ಅದರೊಳಗಡೆ ಹಾಕ್ಕೊಳ್ತೀನಿ. ಇದು ಆ್ಯಕ್ಚುಲಿ ಎಲ್ಲೋ ಒಂದು ಜಾಗ ಖಾಲಿ ಅಂತ ಅನ್ನಿಸ್ತಿತ್ತು ನನಗೆ. ಒಂಥರ ಜಾಗ ಖಾಲಿ ಅನಿಸಿದ್ರೆ ಗ್ರೀನ್ ಕಲರ್ದು ಏನಾದ್ರು ಇಡೋಣ ಅನ್ನೋ ಫೀಲ್ ಬರುತ್ತೆ. ಯಾವ ಜಾಗ ಗೊತ್ತಾ, ಈ ಜಾಗ ಖಾಲಿ ಅಂತ ಅನ್ನಿಸ್ತಿತ್ತು ನನಗೆ. ಅದಕ್ಕೆ ಈ ಜಾಗದಲ್ಲಿ ಇಟ್ಕೊಳ್ಳೋಣ. ಈ ಜಾಗದಲ್ಲಿ ಇಟ್ಕೊಂಡ್ರೆ ಹಿಂಗೆ ಗೊತ್ತಾ, ಪುಂಪುಡಿ ತೊಗೊಂಡಾಗ ಗ್ಲಾಸ್ ಬಿದ್ದೋಗೋ ಚಾನ್ಸಸ್ ಇದೆ. ಹಾಗಾಗಿ ಇದನ್ನು ಈ ಕಡೆ ತಳ್ಕೊಬಿಡ್ತೀನಿ, ಇವೆರಡನ್ನೂ ಈ ಕಡೆ ತಳ್ಕೊಂಡು ಇದನ್ನೆಲ್ಲ ಇಟ್ಕೊಳ್ತೀನಿ. ಆಗ ಅಷ್ಟು ಬಿದ್ದೋಗಲ್ಲ. ಆ್ಯಕ್ಚುಲಿ ಈ ಕಡೆ ಸೈಡ್ ಇಟ್ಟರೆ ಚೆನ್ನಾಗಿ ಕಾಣುತ್ತೆ, ಈ ಕಡೆ ಸೈಡ್ ಇಟ್ಟರೆ ಚೆನ್ನಾಗಿ ಕಾಣುತ್ತವು. ನನಗೆ ಯಾಕೋ ಈ ಕಡೆ ಸೈಡ್ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸುತ್ತೆ. ಬಟ್ ಸದ್ಯಕ್ಕೆ ಹಿಂಗಿರಲಿ, ಪರವಾಗಿಲ್ಲ. ಆಮೇಲೆ ಚೇಂಜ್ ಮಾಡ್ಕೊತೀನಿ. ಅಂದರೆ ನಂದು ಸ್ವಲ್ಪ ಒಳಗೆ ಹೋಗ್ಬಿಡ್ತೀನಿ, ಅಡುಗೆ ಮಾಡೋಕ್ಕೆ ಪಾಶ ಬಿದ್ದೋಗ್ಬಿಡುತ್ತೆ. ಅದಕ್ಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಜಾಗ ಖಾಲಿ ಅಂತ ಅನ್ನಿಸ್ತಿತ್ತಲ್ವ, ಅದಕ್ಕೆ. ಸುಟ್ರೆ ಮೇಲೆ ಏನು ಮಾಡೋದು, ಅದಕ್ಕೆ ಹಾಕ್ತೀನಮ್ಮ. ಇಲ್ಲ ಸುಡುತ್ತೆ, ಆ ಕಡೆ ಹೋಗು. ಬನ್ನಿ ಬನ್ನಿ. ಇವತ್ತು ಏನು ಕುಡಿದೆಯಲ್ಲ, ಹಾಲು ಕುಡಿತಾ ಇದ್ದೀನಿ. ನನಗೆ ಏನಾದರೂ ಈಗ ಹಾರ್ಲಿಕ್ಸು ಬೂಸ್ಟ್ ಏನಾದ್ರು ಇತ್ತಂದರೆ ಜಾಸ್ತಿ ಇರಬೇಕು, ಸ್ವೀಟ್ ಇರಬೇಕು, ಇಲ್ಲಾಂದರೆ ಕುಡಿಯೋಕ್ಕಾಗಲ್ಲ. ಹಂಗಾಗಿ ಜಾಸ್ತಿ ನಾನು ಹಾಕ್ಕೊಳ್ತೀನಿ. ಇನ್ನು ಪಾಪುಗೆ ಸ್ವಲ್ಪ ಕಮ್ಮಿನೇ ಹಾಕ್ತೀನಿ, ಸ್ವೀಟ್ ಅಲ್ವಾ, ಹಾಗೆ ಬೇಡ ಅವನಿಗೆ ಜಾಸ್ತಿ ಅಂತ. ತೆಗಿಮ ಬಿದ್ದೋಗ್ಬಿಡುತ್ತೆ. ಯಾವ ರೀತಿ ವ್ಲಾಗ್ ಮಾಡಬೇಕು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ನಾನು ಅದೇ ರೀತಿ ವ್ಲಾಗ್ನ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಯಾಕಂದರೆ ಯಾವ ರೀತಿ ವ್ಲಾಗ್ ಮಾಡೋದಂತ ನಮ್ಗೆ ನಿಜ ಗೊತ್ತಿಲ್ಲ. ಹಾಗಾಗಿ ನಾನು ಡೈಲಿ ರೊಟೀನೇ ಇರುತ್ತೆ, ಅದನ್ನೇ ಕೂಡ ನಾನು ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ನಿಮ್ಗೆ ಯಾವ ರೀತಿ ವ್ಲಾಗ್ ನೋಡೋಕ್ಕೆ ಇಷ್ಟ ಆಗುತ್ತೆ, ಸೊ ಅದನ್ನು ಕಮೆಂಟ್ ಮಾಡಿ. ನಾನು ಅದೇ ರೀತಿ ವ್ಲಾಗ್ನ ಮಾಡ್ತೀನಿ. ಬನ್ನಿ, ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಪ್ಲೀಸ್ ಈ ವ್ಲಾಗ್ ನಿಮಗೆ ಸ್ವಲ್ಪನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ, ಪ್ಲೀಸ್ ಬೇಗ ಹೋಗಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್ ಬಾಯ್ ಮೇಡಮ್.